ನಾನು ಫೋನ್ ಮಾಡಿದ್ದೀನಿ ನಿಂಗೆ ಹೇಳಪ್ಪ ನಿಂಗೆ ಹುಷಾರಾಗಿದ್ದೀಯಾ? ಇಲ್ಲಿ ಇನ್ನ ನಮ್ಮ ಮನೆಗ್ ಬಂದಿಲ್ಲ, ಊಟ ಕರಿತಾನೆ ಇದೀನಿ, ಬಾರ ಒಂದ್ ಮಟನ್ ಊಟ ಹಾಕ್ಸ್ತೀನಿ ಅಂತ. ಇಲ್ಲ ಇಲ್ಲ ಇನ್ನ ಬಂದಿಲ್ಲ ಅವನು. ನಮ್ ಮನೆಗೆ ಹೋಗಲ್ಲ. ಯಾಕೆ ಹೇಳ್ರಿ, ನಾನು ಇವ್ರ ಮನೆಗೆ ಊಟಕ್ಕೆ ಬರೇ ಊರಿಗೆ ತಿಥಿ ಊಟ ಹಾಕ್ಸ್ಬಿಡ್ತಾರೆ. ಆಮೇಲೆ ಅಷ್ಟೊಂದು ಪಾಪ ಐತೆ ನನ್ನ ಮೇಲೆ. ಬರಲ್ಲ ಅಣ್ಣ, ಸತ್ಯ ಅಲ್ಲೂ ಬರಲ್ಲ. ಬೇಜಾನ್ ಹಿಂಸೆ ಕೊಟ್ಟವನೆ ಮನೇಲಿ ಮಾತ್ರ. ಪ್ಲಾನ್ ಇಟ್ಕೊಂಡಿದೀನಿ, ಇವತ್ತು ಕರಿತಾ ಇದೀನಿ. ನಾನ್ ತೋರ್ಸೋ ಸ್ನೇಹ ಪ್ರೀತಿನ ಇವ್ ಅಣ್ಣ ಹಿಂಸೆ ಅಂತಾರೆ ಕಣ್ರಿ. ಫ್ರೆಂಡ್ಶಿಪ್ ಬೆಲೆ ಇಲ್ವೇನ್ರಿ? ಹೆಂಗಿದೆ? ತುಂಬಾ ಬೆಲೆ ಇದೆ. ನಮ್ ತಮ್ಮನ್ ತರ ಇವನು. ನಮ್ ತಂಗಿ ಮಿಸ್ಸಿಂಗ್ ಇದ್ದಾಳೆ, ಮಂಗ್ಳೂರಲ್ಲಿ ಇದ್ದಾಳೆ ಇವತ್ತು. ಸರಿ ಆಯ್ತು, ಸಖತ್ ಖುಷಿ ಆಯ್ತು. ನೀನ್ ಹೋಗಿ ಕೂತ್ಕೋಣ. ನೀನ್ ನೋಡ್ರೆ ಭಯ ಆಯ್ತದ ನನಗೆ. ನಾನು ಎಲ್ಲೇ ಹೋದ್ರು ಒಂದ್ ಡೈಲಾಗ್ ಹೇಳ್ತಾ ಇರ್ತೀನಿ ನಮ್ ಗಂಡ್ ಮಕ್ಳ ಬಗ್ಗೆ. ಹೆಣ್ಮಕ್ಳು ಯಾರು ಬೇಜಾರು ಮಾಡ್ಕೋಬೇಡ್ರಿ, ಗಂಡ್ ಮಕ್ಳ ಬಗ್ಗೆ ಒಂದ್ ಡೈಲಾಗ್ ಹೇಳ್ತಿರ್ತೀನಿ ಯಾವಾಗಲೂ. ಗಂಡು ಮಕ್ಳು ಹುಟ್ಟಬೇಕಾದ್ರೆ ಕಮಿಟ್ಮೆಂಟ್ ನಮ್ಮ ಊಟನ ಎಗಲ್ ಮೇಲೆ ಹುಟ್ಟಿರೋರು. ಮೀಸೆ ಬರೋಕ್ಕಿಂತ ಮುಂಚೆ ಅಕ್ಕ ತಂಗಿ ಜೀವನಕ್ಕೆ ಮೆಟ್ಲಾಗುವಂತಾರೆ, ಗ್ಯಾಪಲ್ಲಿ ಲೈಫಲ್ಲಿ ಸೆಟ್ಲ್ ಆಗುವಂತಾರೆ, ಪ್ರೀತಿ ಮಾಡೋ ವಯಸ್ಸಲ್ಲಿ ಆಸ್ತಿ ಮಾಡುವಂತಾರೆ, ಆಸ್ತಿ ಮಾಡ್ಕೊಂಡು ಮದುವೆ ಆಗೋಣ ಅಂದ್ರೆ ಏಜ್ ಜಾಸ್ತಿ ಆಯ್ತು ಅಂತಾರೆ, ಲವ್ ಮ್ಯಾರೇಜ್ ಆಗೋಣ ಅಂದ್ರೆ ಬ್ಯೂಟಿ ನೋಡ್ತಾರೆ, ಅರೇಂಜ್ ಮ್ಯಾರೇಜ್ ಆಗೋ ಅಂದ್ರೆ ಗೌರ್ಮೆಂಟ್ ಡ್ಯೂಟಿ ನೋಡ್ತಾರೆ. ಏನು ಬೇಡ, ಸಾಯೋವರೆಗೂ ಸಿಂಗಲ್ ಆಗಿ ಇರುವಂದ್ರೆ ಹಳೆಡೋ ಮಗ ಬಂದು ಅಂಕಲ್ ಅಂತ ಕರೀತಾನೆ. ಗಂಡು ಮಕ್ಳು ಒಂಥರ ಕುಕ್ಕರ್ ಇದ್ದಂಗೆ, ಕೆಳಗಡೆ ಫೈರ್ ಮೇಲ್ಗಡೆ ಪ್ರೆಷರ್ ಇದ್ರು ವಿಜಲ್ ಹೊಡ್ಕೊಂಡು ನಗ್ನಾಗ್ತಾ ಬದುಕ್ತಾ ಇರ್ತೇವೆ. ನಾನ್ ನಿಜವಾಗ್ಲೂ ಸುಮ್ಮನೆ ಒಂದು ಫ್ಲೋಲ್ ಹೇಳ್ಬಿಟ್ಟಿದ್ದೆ.